ಆಕ್ಸಿಡೆಂಟ್ ಆದಾಗ 4 ಜನ ಸೇರಿರ್ಲಿಲ್ಲ ಅಂದಿದ್ರೆ ನೀನ್ ಹಾಗೆ ಹೊಟ್ಟೋಗ್ತಿದೆ ಅಲ್ವಾ? ನನ್ ರಾಣಿ ರಸ್ತೆಯಲ್ಲಿ ಹೇಗ್ ಬಿದ್ದಿದ್ದಾಳೋ ಏನೋ, ಅವಳನ್ನ ಯಾರಯ್ಯ ಸರಿ ಮಾಡ್ತಾರೆ? ನನ್ ಚಕ್ಲಿ ನಿಪ್ಪಟ್ಟು ಸ್ವೀಟ್ ಎಲ್ಲ ಚರಂಡಿ ಸೇರಿರ್ಬೇಕು. ಆ ಲಾಸ್ನೆಲ್ಲ ಯಾರು ತುಂಬಿಕೊಡ್ತಾರೆ? ಎಕ್ಸ್ಕ್ಯೂಸ್ ಮೀ, ನಿನ್ನಿಂದಾಗಿ ನನ್ನ ಮೀಟಿಂಗ್ ಕ್ಯಾನ್ಸಲ್ ಆಗಿ ನನಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ. ಅದನ್ನೆಲ್ಲ ಯಾರು ಕೊಡ್ತಾರೆ? ನೀನ್ ಕೊಡ್ತೀಯಾ? ತಪ್ಪು ಮಾಡಿರೋದು ನೀನಯ್ಯ, ನಾನ್ ಯಾಕೆ ಕೊಡ್ಬೇಕು? ದೊಡ್ಡದಾಗಿ ದುಡ್ಡಿದೆ ಅಂತ ದರ್ಪ ತೋರಿಸ್ತಿದ್ದೆ, ಬಾಕಿ ಖರ್ಚು ಕೊಡ್ಬೇಕು ಅಂತ ಎಸ್ಕೇಪ್ ಆಗಾಗ ನೋಡ್ತಿದ್ಯಾ? ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಾತು ಕೇಳಿ. ಏನ್ ನಿನ್ ಮಾತು ಕೇಳೋದು? ಕಾರ್ ಫೋಟೋ ತಗೊಂಡಿದ್ದೀನಿ, ನನಗ್ ನ್ಯಾಯ ಬೇಕೇ ಬೇಕು. ನಿಮ್ಗೆಲ್ಲ ಬಾಯಿ ಮಾತ್ರ ಹೇಳಿದ್ರೆ ಬುದ್ಧಿ ಬರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೇನೆ ಸರಿಯಾಗೋದು. ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ಮಾತಿಗೆ ಹೆದರ್ಕೋತೀನಿ ಅನ್ಕೋಬೇಡ. ಕಂಪ್ಲೇಂಟ್ ಕೊಡೋದು ಎದ್ರೆ ಕೊಟ್ಕೋ ಹೋಗ್. ಹೆದ್ರಿಸೋದಲ್ಲ, ಈಗಿಂದೀಗ್ಲೇ 100 ಕಾಲ್ ಮಾಡ್ತೀನಿ, ನೋಡ್ತಾ ಇರು. ಅಯ್ಯೋ ಮೇಡಮ್, ದಯವಿಟ್ಟು ಈ ರೇಂಜ್ ರೊಚ್ಚಿಗೇಳ್ಬೇಡಿ. ನಮ್ ಡ್ರೈವರ್ನ ಕಳಿಸಿ ಗಾಡಿನ ರೆಡಿ ಮಾಡಿಸಿದೀವಿ. ಅವ್ನು ಆಲ್ರೆಡಿ ತಗೊಂಡ್ ಬರ್ತಾ ಇದ್ದಾನೆ. ಪೊಲೀಸ್ ಕಾಲ್ ಮಾಡಬೇಡಿ, ಸುಮ್ನೆ ನಮ್ ಬಾಸ್ ರೆಪ್ಯುಟೇಷನ್ ಹಾಳಾಗುತ್ತೆ. ಆದ್ರೆ ಆಗ್ಲಿ, ನನ್ಗೇನು? ಮೇಡಮ್ ಮೊದಲು ಕಾಲ್ ಕಟ್ ಮಾಡಿ. ಸುಮ್ನೆ ಇಶ್ಯೂ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ. ಬಾಸು ನಿಮ್ ನಷ್ಟ ಸರಿ ಮಾಡ್ಕೊಳಕ್ ಅವಾಗ್ಲೇನೆ 5,000 ರೂಪಾಯಿ ಕೊಟ್ಟಿದ್ರು. ನಾನ್ ಕೊಡೋದ್ ಮರ್ತೋಗಿದ್ದೆ ಅಷ್ಟೇ. ತಗೊಳ್ಳಿ. ಇದನ್ ಮೊದ್ಲೇ ಮಾಡೋದಕ್ಕೆ ಏನಾಗಿತ್ತು? ಅಯ್ಯೋ, ನೀವು ಕಾಲ್ ಕಟ್ ಮಾಡಿ ಹುಡುಗಿರ್ ಕಂಪ್ಲೇಂಟ್ ಅಂದ್ರೆ ಬೇಗ ಬಂದ್ಬಿಡ್ತಾರೆ. ಪರವಾಗಿಲ್ಲ, ಟೆನ್ಷನ್ ಮಾಡ್ಕೋಬೇಡ. ಫೋನಲ್ಲಿ ಕರೆನ್ಸಿನೇ ಇಲ್ಲ. ಅಂದ್ರೆ ಅವಾಗ್ಲಿಂದ ಕರೆನ್ಸಿ ಇಲ್ದಿರೋ ಫೋನ್ ಇಟ್ಕೊಂಡು ಇಷ್ಟೊಂದು ಬಿಲ್ಡಪ್ಸ್ ಕೊಟ್ಟಿದ್ದ. ಈ ಅಮೂಲ್ಯ ಅಂದ್ರೆ ಏನ್ ಸುಮ್ನೆನಾ? ಅಮ್ಮ ಅಮ್ಮ, ಅಮೂಲ್ಯ ಬಂದ್ಲು ಅನ್ಸುತ್ತೆ, ಅವಳಿಗೂ ಕಾಫಿ ಇಟ್ಬಿಡ್ತೀನಿ. ಅಮ್ಮ ಎಲ್ಲಿದ್ಯಾ? ಬೇಗ ಬಾ ಅಮ್ಮ. ಎಲ್ಲಿಗೆ ಹೋಗಿದ್ದೆ ಇಷ್ಟ ತನಕ? ನಿನ್ನೆ ಕೇಳ್ತಿರೋದು, ಇಷ್ಟೊತ್ತು ತನಕ ಎಲ್ಲಿಗೆ ಹೋಗಿದ್ದೆ ಅಂತ. ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಯ್ತಮ್ಮ, ಲೈಟ್ ಹಣೆಗೆಟ್ಟಾಯ್ತು. ನಾನು ಅದನ್ನೆಲ್ಲ ಕೇಳ್ತಿರೋದು. ಆರ್ಡರ್ ಕೊಟ್ಟವನು ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈತಿದ್ದಾನೆ. ನಿನ್ನಿಂದ ನನ್ನ ಬಿಸ್ನೆಸ್ಗೆ ಕೆಟ್ಟ ಹೆಸರು. ಅಯ್ಯೋ ದೇವ್ರೆ, ತಾಯಿನಾ ನೀನು? ಮಗಳು ಏಟ್ ಮಾಡ್ಕೊಂಡ್ ಬಂದಿದ್ದಾಳೆ, ಯಾಕಾಯ್ತು ಏನಾಯ್ತು ಅಂತ ವಿಚಾರಿಸೋದ್ ಬಿಟ್ಟು ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ಯಾ? ಆರ್ಡರ್ ಕೈ ತಪ್ಪು ಹೋಗಿ ಕೊಟ್ಟಿರೋ ಹಣನ ವಾಪಸ್ ಕೇಳಕ್ ಬರ್ತಿದ್ದಾನೆ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ಇದೇನೇ ಇದು? ಎಲ್ಲ ಖಾಲಿಯಾಗಿದೆ. ತೊಳ್ಕೊಂಡೇ ಬಂದ್ಬಿಟ್ಟಿದ್ಯಾ? ಅವ್ನು ನೋಡಿದ್ರೆ ನೀನು ಅಲ್ಲಿಗೆ ಬಂದೇ ಇಲ್ಲ ಅಂತ ಹೇಳ್ತಿದ್ದಾನೆ. ತುಂಬಾ ಹಸ್ವಾಗ್ತಿತ್ತು, ಅದಕ್ಕೆ ನಾನು ಚೆನ್ನಾಗಿ ತಿನ್ಕೊಂಡ್ಬಿಟ್ಟೆ. ಸಾಕು, ಸುಮ್ಮನೆ ಇರೆ, ಏನೇನೋ ಮಾತಾಡ್ಬೇಡ. ಅದೇನಾಯ್ತು ಅಂತ ಸರಿಯಾಗಿ ಹೇಳು. ಅಯ್ಯೋ, ಅದೊಂದು ದೊಡ್ಡ ಕತೆನಮ್ಮ. ಅದೇನಾಯ್ತು ಅಂದ್ರೆ, ಏನ್ ನಾಟಕ ಮಾಡ್ತಿದ್ಯೆ? ಸರಿಯಾಗಿ ಹೇಳೆ. ಇಷ್ಟ ಆಯ್ತಮ್ಮ. ಅಯ್ಯೋ ದೇವ್ರೆ, ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಕೊಟ್ಟಿರೋ ತಿಂಡಿನೂ ಖಾಲಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನಮ್ಮ ನೀನು? ಮಗಳು ಹಣೆ ಗೇಟ್ ಮಾಡ್ಕೊಂಡ್ ಬಂದಾಳೆ. ಹಳೆ ಪಿಕ್ಚರ್ ಅಮ್ಮಂದಿರ್ತಾರ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ ಹಾರೈಕೆ ಮಾಡೋದ್ ಬಿಟ್ಟು ಒಳ್ಳೆ ಸೀರಿಯಲ್ ಗೈಯಾಳಿ ತರ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಅಯ್ಯೋ ಬಿಡೆ, ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಬಂದೆ ಅಂತ ನೀನೇ ಹೇಳ್ದಿಯಲ್ಲ. ನಾನೇನೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಈ ಆರ್ಡರಿಂದ ಒಂದು 3,000 ರೂಪಾಯಿ ಬರುತ್ತೆ. ಈ 3,000ದಿಂದ ಇನ್ನಷ್ಟು ಆರ್ಡರ್ಗಳನ್ನ ತಂದು ಅದರಲ್ಲಿ ಒಂದು 40,000 ರೂಪಾಯಿ ಮಾಡಿಕೊಂಡು ಆ 40,000ನ ಚೀಟಿ ಕಟ್ಟಿ ಆ ದುಡ್ಡಲ್ಲಿ ಒಂದಷ್ಟು ಒಡವೆಗಳನ್ನ ಮಾಡ್ಕೋಬೇಕು ಅಂದ್ಕೊಂಡ್ರೆ ನೀನೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ಹಲೋ, ತಾವ ಆ ರೇಂಜ್ಗೇನು ಫೀಲ್ ಆಗೋದು ಬೇಡ. ತಗೋ, ಇದೇನೆ. ಇದ್ರಲ್ಲಿ 5,000 ರೂಪಾಯಿ ಇದೆ. ಇದೆಲ್ಲಿಂದ ಬಂತೆ? ಆಕ್ಸಿಡೆಂಟ್ ಮಾಡ್ದೋನ್ ಹತ್ರ ವಸೂಲಿ ಮಾಡ್ದೆ. ಬಿಡ್ತೀನ ನಾನು? ಪಾಪ, ಒಳ್ಳೆ ಹುಡುಗ ಅನ್ಸುತ್ತೆ. ಏನು ಒಳ್ಳೆ ಹುಡುಗನ ಅವನು? ಏನ್ ಮಾತಾಡ್ದಂತ ಗೊತ್ತಾ ನಿನ್ಗೆ? ಅವ್ನ್ ಕೊಬ್ ನೋಡ್ಬೇಕಿತ್ತು ನೀನು. ಅಯ್ಯೋ ಬಿಡೆ, ಅವನು ಎಷ್ಟೇ ಮಾತಾಡಿದ್ರು ನಿನ್ನ ಹತ್ರ ಮಾತಲ್ಲಿ ಗೆಲ್ಲೋಕ್ಕಾಗತ್ತಾ? ಇರು, ದುಡ್ಡನ್ನ ಬೀರುಳಿಟ್ಟು ಬರ್ತೀನಿ. ಅಮ್ಮು, ಕಾಫಿ ತಗೊಳ್ಳೆ. ಅಯ್ಯೋ ಅಮ್ಮ, ಏನಾಯ್ತೆ? ಏನ್ ಮಾಡ್ಕೊಂಡೆ? ನಿಂಗೇನ್ ಜಾಸ್ತಿ ಏಟ್ ಆಗಿಲ್ಲ ತಾನೆ? ಅಯ್ಯೋ ಅಕ್ಕ, ಕೂಲ್ ಕೂಲ್, ನನ್ಗೇನು ಆಗಿಲ್ಲ. ಆಗಿರೋ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಏನು ಆಕ್ಸಿಡೆಂಟಾ? ಅಮ್ಮಂಗ್ ಬುದ್ಧಿನೇ ಇಲ್ಲ. 3 ಕಾಸು ಉಳ್ಸಕ್ ಹೋಗಿ ಇಂತ ಎಡವಟ್ ಮಾಡ್ತಾರಲ್ಲ. ಅಯ್ಯೋ, ಇದ್ರಲ್ಲಿ ಅಮ್ಮನೇನ್ ತಪ್ಪಿದ್ಯಾ ಅಕ್ಕ? ಇನ್ನೇನು, ಆಟೋ ಕೊಡೋ 100 ರೂಪಾಯಿ ಉಳ್ಸೋ ಸಲುವಾಗಿ ನಿನ್ನ ಬೈಕಲ್ಲಿ ಕಳಿಸ್ತಾರಲ್ವಾ? ಅಮ್ಮಂಗ್ ನೀನ್ ಮುಖ್ಯನೋ ಅಥವಾ ದುಡ್ಡು ಮುಖ್ಯನೋ? ಅಕ್ಕ, ನಮ್ಮ ಮನೇಲಿ ಎಲ್ರಿಗಿಂತ
ನೀನೇ ಮುಖ್ಯ ಅಕ್ಕ. ಸುಮ್ನೆ ಮಾತ್ ಮರೆಸ್ಬೇಡ. ನಿಂಗೆ ಯಾರ್ದೋ ಕಣ್ ತಾಕಿರ್ಬೇಕು. ಬಾ ದೇವ್ರ ಮನೆಗೋ ಕೈ ಮುಗಿಯೋಣ. ಅಕ್ಕ 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 ಬೇಡ ಅಕ್ಕ, ಅಲ್ಲಿ ಹೋದ್ರೆ ಬರೀ ಕೈ ಮುಗಿಯೋದಕ್ಕೆ ಮ್ಯಾಟ್ರ್ ಮುಗಿಯಲ್ಲ. ಪ್ಲೀಸ್ ಬೇಡ ಅಕ್ಕ, ಬೇಡ. ಸುಮ್ನೆ ಇರು, ಹಾಗೆಲ್ಲ ಹೇಳ್ಬಾರ್ದು. ಬಾ ಅಕ್ಕ ಅಕ್ಕ ಬೇಡ ಅಕ್ಕ, ಬಿಡ ಅಕ್ಕ, ನಡಿ ಅಂದೆ. ಅಕ್ಕ ಅಕ್ಕ ಪ್ಲೀಸ್ 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 ಪ್ಲೀಸ್. ಅಕ್ಕ ಬೇಡ ಅಂದ್ರೂ ಹರಕೆ ಹೊತ್ತೆ ಹೊರ್ತೀಯ. ಏನಾದ್ರೂ ಚಿಕ್ಕ ಪ್ರೋಗ್ರಾಮ್ ಇದ್ರೆ ಫಿಕ್ಸ್ ಮಾಡು. ತೀರಾ ಕುತ್ಕಕ್ ತರಬೇಡ ಪ್ಲೀಸ್. ಸ್ವಲ್ಪ ಸುಮ್ನೆ ನಿಂತ್ಕೋತೀಯಾ? ದೇವ್ರೆ, ನಿನ್ ಭಕ್ತರಿಗೆ ಅಂತ ಮಾಡಿದ ಫಲಹಾರನ ರೋಡಲ್ಲಿ ಚೆಲ್ಲಿ ನನ್ ತಂಗಿ ತಪ್ಪು ಮಾಡಿದಾಳೆ. ಅದಕ್ ಪ್ರಾಯಶ್ಚಿತ್ವಾಗಿ ನಿನ್ ಸನ್ನಿಧಾನಕ್ಕೆ ಬಂದು 108 ಪ್ರದಕ್ಷಿಣೆ ಆಗ್ತಾಳೆ. ಅವಳನ್ನ ಕ್ಷಮಿಸ್ಬಿಡು ಆಯ್ತಾ? 108? ನಾನ್ ಹೇಳಿರ್ಲಿಲ್ವಾ ನೀನ್ ಪಕ್ಕ ಕುತ್ಕೆಗ್ ತರ್ತೀಯ ಅಂತ? ಅಲ್ಲ, ಇಂಥ ದೊಡ್ಡ ದೊಡ್ಡ ಸ್ಕೀಮ್ ಎಲ್ಲ ಯಾಕೆ ಹಾಕೋಬೇಕು ಅಂತೀನಿ. ಇದ್ ಚಿಕ್ಕದೆ. ಬಾಯಲ್ಲಿ ಬರೀ 108 ಅಂತ ಬಂತು, ಮನ್ಸಲ್ಲಿ 1008 ಮಾಡಿಸ್ಬೇಕಂತ ಇತ್ತು. 1008? ಅವಳು ಹೇಳ್ತಿರೋದು ನಿಜ ಕಣೆ. ನಿನ್ಗೆ ಯಾರ್ದೋ ದೃಷ್ಟಿ ತಗಲಿದೆ. ಅದಕ್ಕೇನೆ ನಾಯಿ ಕಣ್ಣು, ನರಿ ಕಣ್ಣು, ಹಾಳಾದವ್ರ ಕಣ್ಣು, ಬೀದಿಲಿ ಹೋಗೋರ್ ಕಣ್ಣು, ಒಳ್ಳೆಯವ್ರ ಕಣ್ಣು, ಕೆಟ್ಟವ್ರ ಕಣ್ಣು ಎಲ್ಲ ಪಟ್ಟನ್ ಸಿಡ್ದೋಗ್ಲಿ, ಪಟ್ಟನ್ ಸಿಡ್ದೋಗ್ಲಿ, ಪಟ್ಟನ್ ಸಿಡ್ದೋಗ್ಲಿ. ಎಲ್ಲಿ 3 ಸಲ ಹೋಗ್ಯಮ್ಮ? ಥೂ ಥೂ ಥೂ. ಅಮ್ಮ, ಹೌದು, ನೀ ಇನ್ನೂ ಬೇಗ ಬರ್ಬೇಕಿತ್ತಲ್ಲ, ಯಾಕೆ ಲೇಟ್ ಆಯ್ತು? ಅಲ್ಲ ಮೇಡಮ್, ನಮ್ ಬಾಸ್ ಬರೋದು ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಕರೆಕ್ಟ್ ಟೈಮ್ಗೆ ಆಚೆ ನಿಂತಿದ್ರಲ್ಲ. ರೀ, ಇವರು ನನ್ನಮ್ಮ. ಮಗ ಮನೆಗೆ ಬರ್ತಿದ್ದಾರೆ ಅಂತ ಗೊತ್ತಾಗೋದು ಮೊದಲು ತಾಯಿಗೆ ಅಲ್ವಮ್ಮ? ನಾವಿದನ್ನೆಲ್ಲ ಬರೀ ಸಿನಿಮಾಲ್ ನೋಡಿದ್ವಿ ಅಷ್ಟೇ. ಏನು? ಏನಿಲ್ಲ ಬಾಸ್, ಲಗೇಜ್ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ವೇದಾಂತ್, ಏನೋ ಡಿಸ್ಟರ್ಬ್ ಆಗಿದ್ಯಾ? ದಾರಿ ಏನಾದ್ರೂ ತೊಂದರೆ ಆಯ್ತಾ? ಅಮ್ಮ, ನಿನ್ ಮುಖ ನೋಡ್ತಿದ್ರೆ ನನ್ನ ದಿನ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಐ ಹ್ಯಾಡ್ ಸಚ್ ಅ ಬ್ಯಾಡ್ ಡೇ, ಗೊತ್ತಾ? ಏನಾಯ್ತು? ಅಮ್ಮ, ನಾನು ಅದನ್ನೆಲ್ಲ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ಓಕೆ. ವೇದಾಂತ್, ನಿಂದೇನೋ ಅರ್ಧ ದಿನ ಮುಗ್ದೋಯ್ತು, ಆದರೆ ನಿನ್ನ ತಮ್ಮನಿಗೆ ಬೆಳಗ್ಗೆನೇ ಆಗಿಲ್ಲ. ನಿನ್ನ ಬೈಕ್ ಆದ್ರೆ ಹೇಳ್ತಾನೆ, ಹೋಗಿ ನೋಡು. ಅವನು ಇನ್ನೂ ಎದ್ದಿಲ್ವಾ? ನೋಡ್ತೀನಿ ರೀ. ರೀ, ಇವತ್ತು ವೇದಾಂತ್ಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ಅಡುಗೆ ಮಾಡಿಸ್ಬಿಡ್ತೀನಿ. ಎದೇಳೋ ಸೋಂಬೇರಿ ತಂದು. ಇನ್ನೂ ಮಲ್ಕೊಂಡಿದ್ಯಾ? ಎದೇಳು. ಏನಗ್ರಜ ನೀನು? ಏನಿನ್ ಗೋಳು? ಎದೇಳು. ಸುಮ್ನಿರಪ್ಪ. ನಾನು ಇಷ್ಟು ಬೇಗ ಎದ್ದಾದ್ರೂ ಮಾಡೋದೇನಿದೆ? ಆದ್ರೂ ನೀನ್ ಈ ಥರ ಎಲ್ಲ ನಂಗೆ ಡಿಸ್ಟರ್ಬ್ ಮಾಡಬಾರ್ದು. ಇಲ್ಲ ಅಂದಿದ್ರೆ ಸಂಜೆವರೆಗೂ ಇಲ್ಲೇ ಓಡಾಡೋ ಸ್ಕೀಮ್ ಇತ್ತಾ? ಅಗ್ರಜ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ನನ್ನ ಡ್ರೀಮ್ಗಳನ್ನ ಕಣ್ ತುಂಬಿಸ್ಕೊತಾ ಇದ್ದೆ. ಎಂತ ಅದ್ಭುತವಾದ ಕನ್ಸು ಗೊತ್ತಾ? ಇಡಿಯಟ್, ನಿಂದು ಯಾವಾಗ ನೋಡಿದ್ರು ಇದೇ ಆಗೋಯ್ತು. ಇಡೀ ದಿನ ಡ್ರೀಮ್ ಗರ್ಲ್ ಅಂತ 3 ಹೊತ್ತು ಹುಡುಗಿರ್ ಜಪಾನೇ ಮಾಡ್ತಿರ್ತೀಯ ಅಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ಮಾಲ್ ಕರೆಕ್ಷನ್. ಹುಡುಗಿರು ಅಲ್ಲ, ಒಂದೇ ಹುಡುಗಿ, ಅವಳೆ ನನ್ನ ಡ್ರೀಮ್ ಗರ್ಲ್. ಡ್ರೀಮಲ್ಲಿ ಅವಳ ಬ್ಯೂಟಿ ಟ್ರೈಲರ್ ನೋಡಿನೇ ಈ ರೇಂಜಿಗೆ ಫಿದಾ ಆಗಿದ್ದೀನಿ. ಇನ್ನೇನಾದ್ರೂ ಲೈವ್ ಸ್ಕ್ರೀನಲ್ಲಿ ರಿಯಲ್ ಆಗಿ ಕಾಣಿಸ್ಕೊಂಡ್ರೆ ನಿಂತಲ್ಲೇ ವಿಸಿಲ್ ಹಾಕಿ ಚಪ್ಪಾಳೆ ಹಾಕೋದ್ ಗ್ಯಾರಂಟಿ. ಅಂಡ್ ಯು ನೋ ವಾಟ್ ಅಗ್ರಜ, 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 ಹೋಗಿ ಹೋಗಿ ಹುಡುಗಿರ ಬಗ್ಗೆ ಇವನ ಹತ್ರ ಹೇಳ್ತೀನಲ್ಲ. ನಾವ್ ಯಾವ್ದಕ್ಕೂ ನಮ್ ಕನ್ಸ್ ಕಂಟಿನ್ಯೂ ಮಾಡೋಣ. ಕಾಣಿಸ್ತಿರೋ ಬೆಳೆದಿಂಗಳ ಬಾಲೆ ಮತ್ತೆ ಕಂಡ್ರು ಕಾಣ್ಬೋದು.
ಹಾಳಾದ ರಿಮೋಟು ಸರಿಯಾದ ಟೈಮ್ಗೆ ಕೈ ಕೊಡುತ್ತೆ. ಅಡುಗೆ ಪ್ರೋಗ್ರಾಮ್ ಬರುತ್ತೆ ನೋಡೋಣ ಅಂದರೆ ಇದ್ರದ್ದೊಂದು ಗೋಳು. ಆನಾಗೋ ಆನಾಗೋ ಆನಾಗೋ. ಯಾಕ್ರೆ ನಗ್ತಾ ಇದ್ದೀರಾ? ರಿಮೋಟಲ್ಲಿ ಏನೋ ಪ್ರಾಬ್ಲಮ್ ಇರಬೇಕಪ್ಪ, ಸರಿ ಹೋಗುತ್ತೆ. ಅಮ್ಮ ರಿಮೋಟ್ ಸರಿಯಾಗೇ ಇದೆ, ಆದ್ರೆ ನೀವು ಹಿಡ್ಕೊಂಡಿರೋ ರಿಮೋಟೇ ಇಲ್ಲ, ಫೋನು. ಯಾಕ್ರೆ ನಗ್ತಾ ಇದ್ದೀರಾ? ರಿಮೋಟ್ ಅಲ್ಲಿರೋದು ನಂಗೆ ಗೊತ್ತಿಲ್ವಾ? ಫೋನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಚೆಕ್ ಮಾಡ್ತಾ ಇದ್ದೀನಪ್ಪ. ಮಕ್ಕಳ ಮುಂದೆ ಮರ್ಯಾದೆ ಹೋಯ್ತು. ಅಯ್ಯೋ, ಈಗ ನಿಂದು ಒಂದು ರಗಳೇನಾ? ಸರಿಯಾಗೋ. ಸರಿ ಹೋಗೋ, ಸರಿಯಾಗೋ, ಸರಿಯಾಗೋ, ಸರಿಯಾಗೋ. ಪರಿಮಳ, ಅಕ್ಕ ಇದೇನಕ್ಕ ದಿಢೀರಂತ ಒಂದು ಫೋನು ಮಾಡಲಿಲ್ಲ ನೀನು? ಹೇಗಿದ್ದೀರಾ ದೊಡಮ್ಮ? ಹೇಗಿದ್ಯೋ ಅಣ್ಣ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಿ? ನಾವ್ ಯಾವಾಗ್ಲೂ ಸೂಪರ್ ದೊಡಮ್ಮ. ಅದಪ್ಪ ಮಾತು ಅಂದ್ರೆ. ಪರಿಮಳ, ಏನೇ ಇದು? ನಿನ್ ಗಂಡ ಮೊದಲೇ ಸಂಬಳದಲ್ಲಿ ತಂದಿರೋ ಟಿವಿ ಅದು, ಅದನ್ನ ಯಾಕೆ ಈಗ ಹೊಡೆದು ಗೋಳೈಕೋತಾ ಇದೆಯಾ? ಸುಮ್ಮನಿರಕ್ಕ, ಅದು ನನ್ನ ಮಾತೇ ಕೇಳಲ್ಲ ಅನ್ನತ್ತೆ. ಬನ್ನಿ ಕೂತ್ ಮಾತಾಡೋಣ. ಬಾರ ಸಾರ್ಥಕ. ಯಾಕ್ರೆ ಹಿಂಗ್ ಕರಿತಿದ್ದೀರಾ? ಏನ್ರಿ ಇದು ನಿಮ್ ಗೋಳು? ಪರಿಮಳ, ಸಾರ್ಥಕ್ ಮದ್ವೆಗೆ ಮೊದಲು ನಿಮ್ಮನ್ನೇ ಕರೆಯೋಣ ಅಂತ ಬಂದಿದ್ದೀನಿ ಕಣೆ. ತುಂಬಾ ಸಂತೋಷ ಅಕ್ಕ. ಯಾಕೋ ಸಾರ್ಥಕ್ ಸ್ವರ್ಗೋಗ್ಬಿಟ್ಟಿದ್ಯಾ? ಮದ್ವೆ ಓಡಾಟ ಜೋರಾ? ಅಮ್ಮ, ಮದ್ವೆ ಓಡಾಟದಲ್ಲಿ ಸ್ವರ್ಗೋಗಿಲ್ಲ, ಮದ್ವೆ ಆಗೋ ಹುಡುಗಿಯಿಂದ ಸುತ್ತಿ ಸುತ್ತಿ ಸ್ವರ್ಗೋಗ್ಬಿಟ್ಟಿದ್ದಾನೆ. ಶುರುವಾಯ್ತು ಇವ್ರದು. ಇರ್ರೆ ಮದ್ವೆ ಆಗೋ ಹುಡುಗ ಕಾಣೋ ನೀನು. ಮದ್ವೆ ಆದ್ಮೇಲೂ ಹೀಗೆ ಸಿಗ್ತೀಯಾ? ಅದಕ್ಕೆ ಚೆನ್ನಾಗಿ ಗೋಡ್ ಬಿಟ್ಕೊಬಿಡ್ಬೇಕು. ಅಮೂಲ್ಯ, ಹಣೆ ಮೇಲೆ ಏನೇ ಬ್ಯಾಂಡೇಜು? ಏನಾಯ್ತು? ಅಯ್ಯೋ ಅಕ್ಕ, ಅದಾ ದೇವಸ್ಥಾನಕ್ಕೆ ಡೆಲಿವರಿ ಕೊಟ್ಟು ಬಾರೆ ಅಂದ್ರೆ ಕಾರಿಗೆ ಡೆಲಿವರಿ ಕೊಟ್ಟು ಬಂದಿದ್ದಾಳೆ. ಏನಿಲ್ಲ ದೊಡಮ್ಮ, ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಏನು ಆಕ್ಸಿಡೆಂಟಾ? ಕೂತ್ಕೊಳ್ಳಮ್ಮ, ಕೂತು ಪಾಪ ಏನ? ಕೂತ್ಕೊ, ಹೇಳ್ತೀನಿ. ಇವಳಿಗೆ ಏನಾಗಿದೆ? ಎಲ್ಲ ಸಣ್ಣ ಗೀರಾಗಿರ್ಬೇಕಷ್ಟೇ. ಇನ್ನು ಇವಳ ಹತ್ರ ಗುದ್ದಿಸ್ಕೊಂಡವನು ಅಡ್ಮಿಟ್ ಆಗಿರ್ಬೇಕು. ದೊಡಮ್ಮ, ನೀವು ಪರ್ಮಿಷನ್ ಕೊಟ್ರೆ ಅಣ್ಣನ 5 ನಿಮಿಷ ಪ್ರೈವೇಟ್ ಆಗಿ ವಿಚಾರಿಸ್ಕೋಬೋದಾ? ಅದಕ್ಕೆ ಯಾಕೆ ನಾನು ಪರ್ಮಿಷನ್ ಕೇಳ್ತೀಯಾ? ಕರ್ಕೊಂಡೋಗಿ. ಅಣ್ಣ ಬಾರೋ, ಮೀಸೆ ಹೊತ್ತ ಗಂಡಸಿಗೆ ರಿಮ್ಯಾಂಡ್ ಕೋ ಡಿಮ್ಯಾಂಡು, ಹೆಣ್ಣು ಕೊಟ್ಟ ಮಗನಿಗೆ ರಿಮ್ಯಾಂಡ್ ಕೋ ರಿಮ್ಯಾಂಡು, ಮೀಸೆ ಹೊತ್ತ ಗಂಡಸಿಗೆ ರಿಮ್ಯಾಂಡ್ ಕೋ ಡಿಮ್ಯಾಂಡು, ಹೆಣ್ಣು ಕೊಟ್ಟ ಮಗನಿಗೆ ರಿಮ್ಯಾಂಡ್ ಕೋ ರಿಮ್ಯಾಂಡು. ಸಾಕು 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 ಸಾಕು. ಅಣ್ಣ, ಅದಕ್ಕೆ ಹೇಗಿದ್ದಾಳು? ಓ ಕರೆಕ್ಟ್. ಮದ್ವೆ ಫಿಕ್ಸ್ ಆದ್ಮೇಲೆ ನೀನ್ ನಿದ್ದೆನೇ ಬರ್ತಿಲ್ಲ ಅನ್ಸುತ್ತಲ್ವಾ? ಚಾಟಿಂಗು ಡೇಟಿಂಗು ಎಲ್ಲ ಜೋರಾಗಿದೆ ಅನ್ಸುತ್ತೆ. ಡೇಟಿಂಗಾ? ಹಾಗಂದ್ರೆ ಪಾಪ ಕಣ್ರೆ, ಅಣ್ಣಂಗೆ ಡೇಟಿಂಗ್ ಅಂದ್ರೆ ಏನು ಅಂತಾನೇ ಗೊತ್ತಿಲ್ವೇನೋ ಅಣ್ಣ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲೇ. ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ಲ ಕಣೆ. ನಿಜವಾಗ್ಲೂ ಗೊತ್ತಿಲ್ವಾ? ಅಣ್ಣ, ಅದಕ್ಕೆ ಫೋಟೋ ತೋರ್ಸೋ. ಅಣ್ಣ ತಿರ್ಕೋ ಅಣ್ಣ, ತೋರ್ಸೋಣ. ಸರಿ, ನೀವು ಯಾರು ಗೋಳಿಕೊಳ್ಳಲ್ಲ ಅಂದ್ರೆ ತೋರಿಸ್ತೀನಿ. ಇಲ್ಲ ನಾವೆಲ್ಲ ಹಾಗೆ ಮಾಡಲ್ಲ. ಪ್ಲೀಸ್ ತೋರ್ಸೋಣ. ಕೊಡೆ. ಏನು ಇದು? ವಾಲ್ ಪೇಪರ್ಗೆ ಹಾಕೊಂಡ್ಬಿಟ್ಟಿದ್ಯಾ? ಏನೇ ಇದು ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ನಿನ್ ದೃಷ್ಟಿನೇ ಬಿದ್ದು ಬಿಡುತ್ತೆ. ಮುಚ್ಚೆ ಬಾಯ್. ಕೊಡೆ. ತ್ರಿಪುರ್ ಸುಂದ್ರಿ ನೀನ್ ಹುಡುಗಿ, ಅತ್ಯ
ಓವರಾಗಿ ಆಡ್ಬೇಡ. ಸಾಕ್ ಸುಮ್ನೆ ಇರೆ. ತುಂಬಾ ಸುಂದರವಾಗಿದ್ದಾಳೆ ಕಣೋ, ನಿಮ್ಮಿಬ್ರದ್ದು ಒಳ್ಳೆ ಜೋಡಿ. ಹಲೋ ಹಲೋ, ನಾವ್ ಬರೀ ಫೋಟೋಗೆಲ್ಲ ಸುಮ್ನಾಗಲ್ಲ, ಅದಕ್ಕೆ ಹತ್ರ ಮಾತಾಡ್ಬೇಕು. ಕಾಲ್ ಮಾಡ್ಬಿಟ್ಟು ಕೊಡು. ಏನೋ ಕಾಲ್ ಮಾಡ್ಬೇಕಾ? ಬೇಡ ಬೇಡ, ಆಮೇಲೆ ನೀನೇನಾದ್ರೂ ಫಿಟ್ಟಿಂಗ್ ಇಟ್ರೆ. ನಿನ್ ಭಾವಿ ಹೆಂಡತಿ ನಂಬರ್ ಹುಡ್ಕೋದು ನನಗೇನ್ ಕಷ್ಟ ಅಲ್ಲ. ನೀನೇ ಕಾಲ್ ಮಾಡ್ಕೊಟ್ರೆ ನಾನ್ ಜಸ್ಟ್ ಮಾತಾಡಿ ಸುಮ್ನೆ ಆಗ್ತೀನಿ. ಇಲ್ಲ ಅಂದ್ರೆ ನೀನ್ ಹೇಳ್ದಂಗೆ ಫಿಟ್ಟಿಂಗ್ ಇಡೋದೆ. ಅಯ್ಯೋ, ನೀನ್ ಹಂಗ್ ಮಾಡೋಳೆ. ಇರಮ್ಮ ತಾಯಿ, ಮಾಡ್ಕೊಡ್ತೀನಿ. ಏನಾಯ್ತು? ಇನ್ನು ರಿಂಗ್ ಆಗ್ತಾ ಇದೆ, ಇರ್ರೆ. ಅದ್ಯಾ, ಫೋನ್ ರಿಂಗ್ ಆಗ್ತಿದೆ, ಮಾತಾಡು. ನಂಗೂ ಕೇಳಿಸ್ತಾ ಇದೆ ಅಣ್ಣ, ಆದ್ರೆ ಇವಾಗ ರಿಸೀವ್ ಮಾಡಕ್ ಆಗಲ್ಲ. ಸಾರ್ಥಕ್ ಕಾಲ್ ಮಾಡ್ತಿದ್ದಾರೆ, ಮಾತಾಡು. ನೀನೇ ರಿಸೀವ್ ಮಾಡು, ಒಂದ್ 2 ನಿಮಿಷ ಮಾತಾಡೋಣ. ಹಲೋ, ಇಟ್ಕೊಳ್ರಿ ಅವ್ರನ್ನ. ಹಲೋ ಹಲೋ, ಆದ್ಯತ್ಕೆ. ಆದ್ಯ ಸ್ವಲ್ಪ ಬಿಸಿ ಇದ್ದಾಳೆ, ಇನ್ನೊಂದು 2 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡ್ತಾಳೆ. ಓ ಹೌದಾ? ಹಾಗಾದ್ರೆ ಅಲ್ಲಿವರೆಗೂ ನೀವೇ ಮಾತಾಡಿ. ನೀವ್ಯಾರು ಮಾತಾಡ್ತಿರೋದು? ಆದ್ಯ ಅಣ್ಣನಾ? ನೀವ್ಯಾರು? ನನ್ನ ಏನಕ್ಕೆ ಪ್ರಶ್ನೆ ಮಾಡ್ತಿದ್ದೀರಾ? ಆದ್ಯ ಒಂದ್ಮೇಲೆ ಅವಳತನೇ ಮಾತಾಡಿ. ಹಲೋ, ನಾವ್ ಗಂಡಿನ ಕಡೆಯವರು. ನೀವ್ ಕೇಳ್ಬೇಕು, ಸುಮ್ನೆ ತರ್ಲೆ ಎಲ್ಲ ಮಾಡ್ಬಾರ್ದು. ಅಲ್ಲ, ನಿಮಗ್ ನೀವ್ ಯಾರು ಅಂತಾನೆ ಗೊತ್ತಿಲ್ವಾ? ಅದನ್ನ ಹೇಳಕ್ಕೂ ಆದ್ಯನೇ ಬರ್ಬೇಕಾ? ಯಾರೇ ನೀವು ಮಾತಾಡ್ತಿರೋದು? ತಮಾಷೆ ಮಾಡ್ತಿದ್ದೀರಾ? ಹಲೋ ಆದ್ಯ, ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೆ. ಈ ನನ್ನ ತಂಗಿರು ಮಾತಾಡಬೇಕು ಅಂದರು, ಅದಕ್ಕೆ ಫೋನ್ ಮಾಡಿದೆ. ಓ ಹೌದಾ, ಒಳ್ಳೇದೇ ಆಯ್ತು. ಸರಿ ಕೊಡಿ. ಹಾಂ, ಕೊಡ್ತೀನಿ. ಹಲೋ ಅದ್ಕೆ, ನಾನ್ ಅಮೂಲ್ಯ ಮಾತಾಡ್ತಿದ್ದೀನಿ. ಹೇಗಿದ್ದೀರಾ? ನಮ್ಮ ಅಣ್ಣಂಗೆ ಬರೀ ನಿಮ್ದೇ ಜಪ. ಚೆನ್ನಾಗಿದ್ದೀನಿ ಅಮೂಲ್ಯ. ನಿಮ್ಮ ಅಣ್ಣ ನಿನ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಎಲ್ರು ಏನ್ ಮಾಡ್ತಾ ಇದ್ದೀರಾ? ಅದ್ಕೆ ಅಣ್ಣಂಗ್ ಕಾಟ ಕೊಡ್ತಿದೀವಿ ಅಂತ ನೀವ್ ಬೇಜಾರ್ ಮಾಡ್ಕೋಬೇಡಿ. ಹೇ ಇಲ್ಲಪ್ಪ, ಹಾಗೆಲ್ಲ ಏನಿಲ್ಲ. ನಿಮ್ಮ ಹತ್ರ ಮಾತಾಡಿ ಖುಷಿನೇ ಆಯ್ತು. ಅದ್ಕೆ ಆಗ್ಲೇ ಒಬ್ರು ಮಾತಾಡಿದ್ರಲ್ಲ, ಅವ್ರಿಗೆ ಫೋನ್ ಕೊಡಿ. ಅಣ್ಣಂಗ? ಅಯ್ಯೋ ಕೊಡಿ ಅದ್ಕೆ, ನಾನೇ ನಿಮ್ಮ ಅಣ್ಣನ್ ತಿನ್ಬಿಡಲ್ಲ. ಹಲೋ. ಏನ್ರಿ ಮಾತಾಡೋದಕ್ಕೆ ತುಂಬಾ ಸಂಕೋಚ ಪಡ್ಕೊಳ್ತಿದ್ದೀರಾ? ನಿಮಗ್ ನಮ್ಮ ಹತ್ರ ಮಾತಾಡೋದಕ್ಕೆ ಭಯನಾ? ಯಾರಿಗೆ ಹೇಳ್ತಿದ್ದೀರಾ? ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೇನು ಭಯ? ಹೌದು, ನೀವ್ ನೋಡೋದಕ್ಕೆ ಹೇಗಿದ್ದೀರಾ? ಅದಕ್ಕೆ ತರನೇ ಲಕ್ಷಣವಾಗಿದ್ದೀರಾ. ಫುಲ್ ಹ್ಯಾಂಡ್ಸಮ್ಮ. ನೀವ್ ಜಾಸ್ತಿ ಭಯ ಪಡ್ಬೇಡಿ, ಒಳ್ಳೇದಲ್ಲ. ನಮ್ ತರ ಬಿಂದಾಸ್ ಆಗಿರ್ಬೇಕು. ಅಮೂಲ್ಯ, ಸಾಕು ಕಣೆ ತಲಾಟೆ. ಅಣ್ಣಂಗೆ ಫೋನ್ ಕೊಡು. ಆಯ್ತಾ ನಿಮ್ದಲ್ಲ? ಹಲೋ ಆದ್ಯ. ನಾನೇ ಮಾತಾಡ್ತಾ ಇರೋದು. ಮತ್ತೆ ಇನ್ನೇನು ಸಮಾಚಾರ? ಸಮಾಚಾರ ತುಂಬಾ ಇದೆ, ಆದ್ರೆ ಮಾತಾಡೋಕ್ ಟೈಮ್ ಇಲ್ಲ. ನಾಳೆ ಎಲ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಸೊ ತಯಾರಿ ಮಾಡ್ಕೊಳಕ್ ತುಂಬಾ ಇದೆ. ಓಕೆ ಬಾಯ್. ಹಲೋ, ಆದ್ಯ. ಆದ್ಯ, ಆದ್ಯ, ನೀನ್ ಮಾಡೋದು ಕಟ್ ಮಾಡ್ಬಿಟ್ರ? ಪಾಪ ಕಣೋ ನೀನು, ನಿನ್ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಓ ಅತ್ಗೆ, ಚೆನ್ನಾಗಿದ್ದೀರಾ?
ಹಾಂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಮತ್ತೆ ಮದುವೆ ತಯಾರಿ ಎಲ್ಲ ಜೋರು ಅನಿಸುತ್ತೆ. ಇಷ್ಟೊತ್ತು ಅದನ್ನೇ ಮಾತಾಡ್ತಾ ಇದ್ವಿ. ಮಾತಾಡ್ತಾ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸಾರ್ಥಕ ಇಲ್ಲಿ ಇದಾವಲ್ಲ ನಮ್ಮ ಮನೆವು ನೋಡಿ, ಗೋಳು ಇಕ್ಕೋತಾ ಇದ್ದಾವೆ. ಬಾಪ ಸಾರ್ಥಕ, ಬಾ ಕೂತ್ಕೋ. ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ಬಿಡಪ್ಪ. ಚಿಕ್ಕಪ್ಪ ಮದ್ವೆಗೆ ಇನ್ನೂ ತುಂಬಾ ದಿನ ಇಲ್ಲ, ಹಾಗಾಗಿ ನೀವೆಲ್ಲರೂ 4 ದಿನಕ್ಕೆ ಮುಂಚೆನೇ ಇರಬೇಕು. ಹೌದು ಮಂಜು, ನೀವೆಲ್ಲ ನಮ್ಮ ಜೊತೆಗಿದ್ರೆ ನನಗೆ 4 ಆನೆ ಬಲ ಬಂದಾಗತ್ತೆ ನೋಡಿ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಗೊತ್ತಲ್ಲ ನಂಗೆ 4 ದಿವಸ ರಜಾ ಸಿಗೋದಿಲ್ಲ. ಮದುವೆ ದಿವಸ ಅಂತೂ ಖಂಡಿತ ಬರ್ತೀವಿ. ಸರಿ ಬಿಡಿ, ಹಾಗಾದರೆ ಪರಿಮಳ ಅನ್ನೋ ಮಕ್ಕಳನ್ನಾದರೂ ಮೊದಲೇ ಕಳಿಸ್ಕೊಡಿ. ಓಹೋ ಧಾರಾಳವಾಗಿ ಕರ್ಕೊಂಡೋಗಿ. ಇವರು ಎಲ್ಲ ಮದ್ವೆಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಪರಿಮಳ, ಯಾಕೆ ಸಪ್ಕಾಗ್ಬಿಟ್ಟೆ? ಏನಾಯ್ತು? ಅದಕ್ಕೆ ನಮಗೂ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ, ಇವಳಿಗೆ ಇವ್ರದೇ ಚಿಂತೆ ಯಾವಾಗಲೂ. ಹೌದಾ ಪರಿಮಳ, ಅದನ್ನೇ ಯೋಚಿಸ್ತಾ ಇದ್ದೀಯ ನೀನು? ಹೌದಕ್ಕ, ಇವ್ರ ತಲೆ ಮೇಲೆ ಯಾವತ್ತು ಅಕ್ಷತೆ ಬೀಳುತ್ತೆ ಅನ್ನೋದೇ ಚಿಂತೆ ಆಗಿದೆ. ದೊಡಮ್ಮ, ನೀವು ಯಾವ ವಿಷಯ ಮಾತಾಡಿದ್ರು ನಮ್ಮಮ್ಮ ಮದ್ವೆ ವಿಷಯಕ್ಕೆ ಬರ್ತಾರೆ. ಇನ್ನು ಮದ್ವೆ ವಿಷಯನೇ ಮಾತಾಡಿದ್ರೆ ನಮ್ಮಮ್ಮ ಬಿಟ್ಬಿಡ್ತಾರಾ? ಪರಿಮಳ, ನೀವೆಲ್ಲ 4 ದಿನ ಮೊದಲೇ ಬರಬೇಕು ಅಂತ ನಾನು ಹೇಳಿದ್ದು ಇದಕ್ಕೇನೆ. ಇದು ನಮ್ಮ ಮನೇಲಿ ನಡೀತಿರೋ ಮೊದಲೇ ಕಾರ್ಯ. ಎಲ್ಲ ನೆಂಟರಿಷ್ಟರಿಗೂ ಬರೋಕ್ಕೆ ಹೇಳಿದ್ದೀನಿ. ಹಾಗೆ ಬಂದಿರೋರಲ್ಲಿ ಯಾರಾದರೂ ಆರ್ತಿಗೂ ಅಮೂಲ್ಯಂಗೂ ಜೋಡಿ ಆಗ್ಬೋದಲ್ವಾ? ಹಾಗೇನಾದರೂ ಸರಿ ಹೋಯ್ತು ಅಂದರೆ ತಾಳಿ ಕಟ್ಸೋದೆ, ವಾಲ್ಗ ಊದ್ಸೋದೆ. ಏನಂತೀಯ ಪರಿ? ಸರಿ ಅಕ್ಕ. ಅಮ್ಮ, ಆರ್ಥಿಕತೆ ಏನೋ ಓಕೆ, ಆದರೆ ಈ ಬಜಾರಿ ಅಮೂಲ್ಯ ಇದ್ದಾಳಲ್ಲ, ಇವಳನ್ನ ಕಟ್ಕೊಳ್ಳೋ ಕತೆ ಫಿನಿಶ್. ಏನಂದ್ರೆ ಪಜಾರಿನ ನಾನು? ಪಜಾರಿನ? ಆಯ್ತು ಬಿಡಿ.